ರಾಮಮಂದಿರ ದೇಣಿಗೆ ಅಕ್ರಮಕ್ಕೆ ಕಾನೂನಿನ ಕಟ್ಟೆಚ್ಚರ, ಸುಪ್ರೀಂ ಕೋರ್ಟ್ ಕಠಿಣ ನಿರ್ದೇಶನ, ತನಿಖಾ ವರದಿ ಸಲ್ಲಿಕೆಗೆ 1 ವಾರದ ಗಡುವು. ದೆಹಲಿ ಗಲಭೆ ಪ್ರಕರಣದಲ್ಲಿ ತೀರ್ಪು, ಅಂಕಿತ್ ಶರ್ಮಾ ಹತ್ಯೆ ಪ್ರಕರಣದಲ್ಲಿ ತಾಹಿರ್ ಹುಸೇನ್ ಸೇರಿ 6 ಮಂದಿ ದೋಷಿಗಳು, ಶಿಕ್ಷೆಯ ಪ್ರಮಾಣ ಜುಲೈ 17ರಂದು ಪ್ರಕಟ. E20 ಪೆಟ್ರೋಲಿಗೆ ಬ್ರೇಕ್ ಹಾಕಿದ ಜನಾಭಿಪ್ರಾಯ, 53% ಎನ್ಡಿಎ ಮತದಾರರಿಂದಲೇ ನಿರಾಕರಣೆ, ವಾಹನ ಸುರಕ್ಷತೆ ಬಗ್ಗೆ ಹೆಚ್ಚಿದ ಆತಂಕ. ರಾಜ್ಯದಲ್ಲಿ 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಅನುಮೋದನೆ, ಸರ್ಕಾರದಿಂದ ಮಾರ್ಗಸೂಚಿ ಬಿಡುಗಡೆ, ಯುವ ಚಟುವಟಿಕೆಗಳಿಗೆ 1,010 ಕೋಟಿ ಅನುದಾನ ಯೋಜನೆ. ರಾಜ್ಯಾದ್ಯಂತ ಮುಂಗಾರು ಮಂಕು, ಹಲವೆಡೆ ಮಳೆ ಸಂಪೂರ್ಣ ಸ್ತಬ್ಧ, ಜುಲೈ 18ರ ಬಳಿಕ ಮತ್ತೆ ಚುರುಕುಗೊಳ್ಳುವ ಸಾಧ್ಯತೆ. ರೇವಣ್ಣ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ಎಂಟ್ರಿ, ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆಗೆ ಸ್ವೀಕಾರ, HD ರೇವಣ್ಣನಿಗೆ ನೋಟಿಸ್ ಜಾರಿ. ಬರ ಎದುರಿಸಲು ಸರ್ಕಾರ ಸಜ್ಜು, ಕುಡಿಯುವ ನೀರಿಗೆ ಮೊದಲ ಆದ್ಯತೆ, ಯಾವುದೇ ಪರಿಸ್ಥಿತಿ ನಿಭಾಯಿಸಲು ಸಿದ್ಧ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಹಾರ್ಮುಸ್ನಲ್ಲಿ ಮತ್ತೆ ಹೊತ್ತಿ ಉರಿದ ಯುದ್ಧದ ಭೀತಿ, ಇರಾನ್ ಕ್ಷಿಪಣಿ ದಾಳಿಗೆ UAE ಟ್ಯಾಂಕರ್ಗಳು ಗುರಿ, ಭಾರತೀಯ ನಾವಿಕ ಬಲಿ, 6 ಮಂದಿಗೆ ಗಾಯ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ, ಇರಾನ್ ಅಮೆರಿಕ ನಡುವೆ ಕ್ಷಿಪಣಿ ಸಂಘರ್ಷ ತೀವ್ರ, ತೈಲ ಮಾರ್ಗದ ಮೇಲೆ ಹೆಚ್ಚಿದ ಆತಂಕ. ಫುಟ್ಬಾಲ್ ಪ್ರಿಯರ ಚಿತ್ತ, ವಿಶ್ವಕಪ್ ಫೈನಲ್ ರೇಸ್ನತ್ತ, ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಸ್ಪೇನ್ ಮಹಾ ಕದನ, ವಿಜೇತ ತಂಡ ಜುಲೈ 19ರ ಫೈನಲ್ಗೆ ಪ್ರವೇಶ.